ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೂ ಹಾಗೂ ಪಿಂಚಣಿದಾರರಿಗೂ ಅತಿ ಒಂದು ಉತ್ತಮವಾದಂಥ ಸಂಚಿಕೆ ಅನ್ನುವಂಥ ಭಾವನೆಯು ನನ್ನದು. ಯಾಕಂದರೆ ಮೊನ್ನೆ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಪಡೆದ ಮೇಲೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ನಿವೃತ್ತ ನೌಕರರು ಆದಿಯಾಗಿ ರಾಜ್ಯ ಸರ್ಕಾರದ ಅಧಿಪತಿಗಳಿಗೆ ಆಗಿರತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರನ್ನು, ಅಂದರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಅದ್ಧೂರಿಯಾಗಿ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದಂಥ ಸಂಗತಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಹಾಗಿರುವಾಗ ಆ ಒಂದು ಸಮಾರಂಭವನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಅವರ ತಂಡ ನಿಜಕ್ಕೂ ಕೂಡ ಅದನ್ನು ಸಾರ್ಥಕಪಡಿಸಿಕೊಂಡಿತು ಅನ್ನುವಂಥ ಭಾವನೆಯೂ ಕೂಡ ರಾಜ್ಯ ಸರ್ಕಾರಿ ನೌಕರರಲ್ಲಿ ಉಂಟಾಗಿದೆ. ಹಾಗಿದ್ದಾಗ ಆ ಒಂದು ಸಂದರ್ಭವನ್ನು ಆ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಮನವಿಗಳನ್ನು ನಾವು ಅವಲೋಕನ ಮಾಡಿದಾಗ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಅವರ ತಂಡಕ್ಕೆ ನಾವು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಯಾಕಂತಂದರೆ NPS ನೌಕರರು ಈಗ ಸುಮಾರು ಲಕ್ಷಾಂತರ ಜನರಿದ್ದಾರೆ. ಹಾಗಿದ್ದಾಗ ಅವರು OPSನಲ್ಲಿ ಸೇರ್ಪಡೆಗೊಂಡು ಅವರಿಗೂ ಕೂಡ ಪೆನ್ಷನ್ನು ಹಾಗೂ ಇನ್ನಿತರ ಸೌಲಭ್ಯಗಳು ಸಿಗುವಂಥ ಒಂದು ಆಶಾದಾಯಕ ಭಾವನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸರ್ಕಾರಿ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವರು. ಅಂಥವರ ಒಂದು ವಿಚಾರವನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಅವರ ತಂಡದವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಮಾತು, ಅವರು ಅರ್ಪಿಸಿರ್ತಕ್ಕಂಥ ಮನವಿಯನ್ನು ನಾವು ಅವಲೋಕನ ಮಾಡಿದಾಗ ಹೆಮ್ಮೆ ಅನ್ನಿಸಲಿಕ್ಕೆ ಬೇಕು. ಯಾಕಂತಂದರೆ ಅವರು ಮಾಡಿರ್ತಕ್ಕಂಥ ಕಾರ್ಯ ಈ ಸಂದರ್ಭದಲ್ಲಿ ನಾವು ಅದನ್ನು ಮೆಚ್ಚಲೇಬೇಕು, ಒಪ್ಪಿಕೊಳ್ಳಲೇಬೇಕು. ಹಾಗಿದ್ದಾಗ ಆ ಸಂದರ್ಭದಲ್ಲಿ ಅವರಿಗೆ ಭಿನ್ನ ಒತ್ತಳೆಯನ್ನು ಯಾವ ರೀತಿ ಅರ್ಪಿಸಿದರು ಮತ್ತು ಆ ಭಿನ್ನ ಒತ್ತಳಿಕೆಯಲ್ಲಿ ಇರತಕ್ಕಂಥ ಅಂಶಗಳೇನು ಅನ್ನುವುದನ್ನು ಕೂಡ ನಾನು ಒಂದೊಂದಾಗಿ ಬಿಚ್ಚಿ ಹೇಳಲಿಕ್ಕೆ ಬಯಸಿದ್ದೇನೆ. ಮೊದಲನೆಯ ಬೇಡಿಕೆ NPS ನೌಕರರನ್ನು OPS ನೌಕರರನ್ನಾಗಿ ಪರಿಗಣಿಸಬೇಕು. ಜೊತೆಗೆ ಪಿಂಚಣಿದಾರರಿಗೂ ಕೂಡ ಅವರ ಪಿಂಚಣಿಯನ್ನು ಹೆಚ್ಚು ಮಾಡಬೇಕು ಮತ್ತು ಅವರಿಗೆ ಬರ್ತಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಡಬೇಕು. ಆ ನಂತರ ನಮಗೆ ಯಾವುದೇ ಒಂದು ಸರ್ಕಾರದ ಗ್ಯಾರಂಟಿಗಳು ಅವಶ್ಯಕತೆ ಇಲ್ಲ. ನಮಗೆ ಗೃಹಜ್ಯೋತಿ ಬೇಡ, ಭಾಗ್ಯಜ್ಯೋತಿ ಬೇಡ, ಬಸ್ ಪ್ರಯಾಣ ಬೇಡ, ಯಾವುದೇ ಒಂದು ನಮಗೆ ಗ್ಯಾರಂಟಿ ಯೋಜನೆಗಳು ಅವಶ್ಯಕತೆ ಇಲ್ಲ. ನಮ್ಮ ಒಂದು ಬೇಡಿಕೆಗಳನ್ನು ನೀವು ಈಡೇರಿಸಿಕೊಟ್ಟರೆ ಸಾಕು ಅನ್ನುವಂಥ ಒಂದು ಖಡಕ್ಕಾದ ಹಾಗೂ ವಿನಂತಿಪೂರ್ವಕವಾದಂಥ ಭಿನ್ನ ಒತ್ತಳೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಪಿಸಿದಾಗ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನದಾಳದಲ್ಲಿಯೂ ಕೂಡ ಸಂತಸದಾಯಕ ಕ್ಷಣಗಳು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನನ್ನೆಲ್ಲ ಸರ್ಕಾರಿ ನೌಕರರಿಗೆ ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸಿದ್ದೇನೆ. ಹಾಗಿರುವಾಗ NPS ನೌಕರರು ಒಂದು ಏನೋ ಅತಂತ್ರ ಸ್ಥಿತಿಯಲ್ಲಿ ಇದ್ದೀವೇನೋ ಅನ್ನುವಂಥ ಭಾವನೆಗಳು ಅವರನ್ನು ಕಾಡ್ತಾ ಇವೆ. ಅವರಿಗೆ ರಾಜ್ಯ ಸರ್ಕಾರಿ ನೌಕರರು, ಅಂದರೆ OPSನಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ನೌಕರರ ಒಂದು ವಿಚಾರವಾಗಿ ನಾವು ಕೂಡ ಇವರಂತೆ ರಾಜ್ಯ ಸರ್ಕಾರಿ ನೌಕರಿಯಲ್ಲಿ ಇದ್ದರೂ ಕೂಡ, ಸೇವೆಯನ್ನು ಸಲ್ಲಿಸ್ತಾ ಇದ್ದರೂ ಕೂಡ ನಮ್ಮನ್ನು OPSನಲ್ಲಿ ಯಾಕೆ ಸೇರ್ಪಡೆ ಮಾಡಿಕೊಂಡಿಲ್ಲ ಅನ್ನುವಂಥ ಒಂದು ಮನದಾಳದ ನೋವು ಅವರಲ್ಲಿ ಕಾಡ್ತಾ ಇದೆ. ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರನ್ನೇ ನಾನು ಆಯ್ಕೆ ಮಾಡ್ಕೋತೀನಿ ಹಾಗೂ ಅವರ ತಂಡವನ್ನು ಆಯ್ಕೆ ಮಾಡ್ಕೊಳ್ತೀನಿ. NPS ನೌಕರರಿಗೆ ಖಂಡಿತವಾಗಿಯೂ ಅವರನ್ನು OPSನಲ್ಲಿ ಸೇರ್ಪಡೆಗೊಳಿಸಿ ಅವರಿಗೂ ಕೂಡ ಪೂರ್ಣ ಪ್ರಮಾಣದ ಸರ್ಕಾರಿ ನೌಕರರಂತೆ ಪರಿಗಣಿಸಲ್ಪಡ್ತಾರೆ ಮತ್ತು ಆ ನಿಟ್ಟಿನಲ್ಲಿ ಕಾರ್ಯಚಟುವಟಿಕೆಗಳು ಪ್ರಾರಂಭವಾಗಿವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಹಾಗಿದ್ದಾಗ ನಮ್ಮ NPS ನೌಕರರು ಯಾವತ್ತೂ ಕೂಡ ಭಯಪಡುವ, ಆತಂಕಕ್ಕೊಳಗಾಗುವ ಒಂದು ಪ್ರಮೇಯವೇ ಬೇಡ. ನೀವು ಕೂಡ ನಿಮ್ಮ ಇನ್ನೊಂದು ವರ್ಷದ ಒಳಗಾಗಿ, ಅದನ್ನು ಕೂಡ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ, ಇನ್ನೊಂದು ವರ್ಷದ ಒಳಗಾಗಿ ನೀವು OPS ನೌಕರರಾಗಿ ಪರಿವರ್ತನೆಗೊಂಡು ನಿಮ್ಮ ಎಲ್ಲ ಬೇಡಿಕೆಗಳು ಸಂಪೂರ್ಣಗೊಂಡು ನೀವು ಕೂಡ ಒಳ್ಳೆಯ ಒಂದು ಜೀವನವನ್ನು ನಡೆಸುವಂಥ ಕಾಲ ದೂರ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ನಾನು
ಹೇಳಲಿಕ್ಕೆ ಬಯಸ್ತೀನಿ. ಹಾಗಿದ್ದಾಗ ಇನ್ಮೇಲೆ ಪಿಂಚಣಿದಾರರಿಗೆ ಸಾಕಷ್ಟು ತೊಂದರೆಗಳಿವೆ. ಯಾಕಂದರೆ ಅವರ ಪಿಂಚಣಿ ನನಗೆ ಮೊನ್ನೆ ಒಂದು ನಾನು ಸಂಚಿಕೆಯನ್ನು ಮಾಡಿದೆ. ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಅಂದರೆ ಮಂಡಳ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ನಿವೃತ್ತ ಪಿಂಚಣಿದಾರರು ಅವರು ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಅವರ ಒಂದು ತೊಂದರೆಗಳನ್ನು ನೋಡಿದರೆ ಕರಳು ಕಿವುಚಿ ಬಂದಂಗೆ ಆಗ್ತೈತಿ. ಯಾಕಂದರೆ ಅವರಿಗೆ 500, 1000, 400 ಪೆನ್ಷನ್ಗಳು ಬರ್ತವೆ, ಪಿಂಚಣಿ ಬರ್ತೈತಿ. ಅದರಲ್ಲಿ ಅವರು ಹೇಗೆ ಕಾಲ ಕಳಿಬೇಕು, ಅವರ ಒಂದು ಭದ್ರತೆ ಏನು, ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಡ್ಬೇಕನ್ನುವಂಥ ವಿಚಾರವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರು ಮತ್ತು ಸದಸ್ಯರು ಮಾನ್ಯ ರಾಜ್ಯಪಾಲರಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಕೂಡ ಒಳ್ಳೆಯ ಬೇಡಿಕೆ, ಅದು ಅತಿ ಅವಶ್ಯಕವಾಗಿರ್ತಕ್ಕಂಥ ಬೇಡಿಕೆ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಿರುವಾಗ ಅವರಿಗೂ ಕೂಡ ಒಳ್ಳೆಯದಾಗಲಿ. ಆಮೇಲೆ ನಮ್ಮ ನಿವೃತ್ತಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರಿ ನೌಕರರ ಒಂದು ಪಿಂಚಣಿದಾರರ ವಿಚಾರವಾಗಿಯೂ ಕೂಡ ನಮ್ಮ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಬರಬೇಕಾಗಿರ್ತಕ್ಕಂಥ ಹಿಂಬಾಕಿಯನ್ನು, ಅಂದರೆ ಬರಬೇಕಾಗಿರ್ತಕ್ಕಂಥ ಅರಿಯರ್ಸ್ಗಳನ್ನು, ಅಂದರೆ 70 ವರ್ಷದ ಮೇಲ್ಪಟ್ಟವರಿಗೆ ಏನು ಸಿಗಬೇಕಾಗಿತ್ತು ಅದನ್ನು ಕೂಡ ಸರ್ಕಾರ ನೀಡಲಿ, ತಕ್ಷಣ ನೀಡಲಿ, ಬೇಗನೆ ಅವರಿಗೂ ಕೂಡ ಆ ಒಂದು ಸೌಲಭ್ಯ ಸಿಗಲಿ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಇಟ್ಟಿರ್ತಕ್ಕಂಥ ಸಂಗತಿ ನಮಗೆ ತಿಳಿತಾ ಇದೆ. ಅದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ನನಗೆ ದಿನಾಲು 100 ಕರೆಗಳು ಬರ್ತವೆ, ನಮ್ಮದು ಏನಾಯಿತು ಅಂತ. ಇಲ್ಲ, ಅದಕ್ಕೆ ನಮ್ಮ ಮಾನ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ತಂಡದವರು ಪ್ರಾಮಾಣಿಕವಾಗಿ ಒಂದು ನಿಷ್ಕಲ್ಮಶ ಮನಸ್ಸಿನಿಂದ ನಿಮ್ಮ ಸಲುವಾಗಿಯೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಶೀಘ್ರವಾಗಿ ನಿಮ್ಮ ಕೈ ಸೇರುವಂಥ ಆಗ್ತತಿ ಅನ್ನುವಂಥ ಆಶಾಭಾವನೆಯೂ ಕೂಡ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ನಾನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಕೂಡ ತಿಳಿಸಲಿಕ್ಕೆ ಬಯಸ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಅದು ಅತಿ ಪ್ರಮುಖವಾದಂಥ ವಿಷಯ. ಯಾಕಂದರೆ ಕೇಂದ್ರ ಸರ್ಕಾರಿ ನೌಕರರು ಪಡೆದುಕೊಳ್ತಿರ್ತಕ್ಕಂಥ ಸಂಬಳ ಮತ್ತು ಇನ್ನಿತರ ತುಟ್ಟಿ ಭತ್ಯೆ ಹಾಗೂ ಇನ್ನುಳಿದ ಎಲ್ಲ ಸವಲತ್ತುಗಳನ್ನು ಕೂಡ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಸಿಗುವಂತೆ ಆಗಬೇಕು ಅನ್ನುವಂಥ ಒಂದು ಪ್ರಮುಖ ಬೇಡಿಕೆಯನ್ನು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿಯವರು ಹಾಗೂ ಅವರ ತಂಡದವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಪ್ರಶಂಸೆಯ ಮೂಲಕ ಉಲ್ಲೇಖ ಮಾಡಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದರೆ ಅದು ನಿಜಕ್ಕೂ ಆಗಬೇಕಾದದ್ದೇ. ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರ ಸರ್ಕಾರಿ ನೌಕರರ ಸರಿ ಸಮಾನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರು ಕೂಡ ಆ ಸೌಲಭ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಂಪೂರ್ಣವಾದ ಹಕ್ಕು ರಾಜ್ಯ ಸರ್ಕಾರಿ ನೌಕರರದ್ದು ಆಗಿದೆ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಿರುವಾಗ ಇವೆಲ್ಲ ಬೇಡಿಕೆಗಳನ್ನು, ಈ ಎಲ್ಲ ಮನವಿ ಪತ್ರದಲ್ಲಿ ಇರತಕ್ಕಂಥದ್ದನ್ನು ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿಯವರ ಹೆಸರನ್ನು ತೆಗೆದುಕೊಂಡು ಅವರ ತಂಡದ ಒಂದು ಪರಿಶ್ರಮದ ಒಂದು ವಿಷಯವಾಗಿಯೂ ಕೂಡ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖಪಡಿಸಿದರು. ಯಾಕಂದ್ರೆ ನೀವು ಯಾವುದಕ್ಕೂ ಕೂಡ ಹೆದರಬೇಡ್ರಿ, ನಿಮ್ಮ ಜೊತೆಗೆ ರಾಜ್ಯ ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಾನು ಇದ್ದೇನೆ, ಹಾಗಿದ್ದಾಗ ನೀವೇಕೆ ಹೆದರ್ತೀರಿ ಅನ್ನುವಂಥ ಒಂದು ಆಶಾದಾಯಕ ಮಾತುಗಳನ್ನು ಹೇಳಿದಾಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಲ್ಲಿ ಅವರ ತಂಡದಲ್ಲಿ ಆಗಿರ್ತಕ್ಕಂಥ ಒಂದು ಸಂತೋಷವನ್ನು ಎಷ್ಟೊಂದು ಪದಗಳಿಂದ ವರ್ಣಿಸಲಿಕ್ಕೂ ಕೂಡ ನನಗೆ ಅಸಾಧ್ಯವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, 70 ವರ್ಷ ದಾಟಿದ ನೌಕರರಿಗೂ ಕೂಡ ಸಿಗಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತೈತಿ, ಅವೆಲ್ಲವುಗಳು ಕೂಡ ನಿಮಗೆ ತಲುಪ್ತವೆ ಅನ್ನುವಂಥ ಒಂದು ಒಳ್ಳೆಯ ಒಂದು ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ, ಜೊತೆಗೆ ಗರ್ವ ಪಡ್ತೀನಿ. ಹಾಗಿದ್ದಾಗ ನನ್ನ ರಾಜ್ಯ ಸರ್ಕಾರಿ ನೌಕರರು, ಅದರಲ್ಲಿ ಕೂಡ NPS ನೌಕರರು ಯಾವುದೇ ಒಂದು ಮನಸ್ಸಿನಲ್ಲಿ ತಳಮಳವನ್ನು ಮಾಡಿಕೊಳ್ಳದೆ, ಯಾವುದೇ ಒಂದು ವಿಚಾರವನ್ನು ಮಾಡದೆ ನೀವು ನಿಮ್ಮ ಸೇವೆಯಲ್ಲಿ ತೊಡಗಿರಿ. ನೀವು ಕೂಡ OPSನಲ್ಲಿ ಬರ್ತಾ ಇದ್ದೀರಿ. ಜೊತೆಗೆ ನಿವೃತ್ತ ನೌಕರರು, ಪೆನ್ಷನ್ದಾರರು, ಪಿಂಚಣಿದಾರರು ಎಲ್ಲರೂ ಕೂಡ ನಿಮಗೆ ಮುಂಬರುವ ದಿನಗಳು
ಆಶಾದಾಯಕವಾಗಿರ್ತಕ್ಕಂಥ ದಿನಗಳಾಗಿರ್ತವೆ, ಶುಭದಾಯಕವಾಗಿರ್ತಕ್ಕಂಥ ದಿನಗಳಾಗಿರ್ತವೆ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು, ಬೆಂಕಿ ಬಿರುಗಾಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಭಾವನೆಗಳನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಂಡು ಈ ಸಂಚಿಕೆಯನ್ನು ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರಿಗೂ ಹಾಗೂ ಪಿಂಚಣಿದಾರರಿಗೂ, ನಿವೃತ್ತ ನೌಕರರಿಗೂ ಹಾಗೂ ಎಲ್ಲರಿಗೂ ಕೂಡ ಸಮಾನಾಂತರವಾಗಿ ತಲುಪಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿರಿ ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.